ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೇಗೆ ಅಲ್ಲಿಗೆ ಹೋಗ್ತೀವಿ, ಗಾಡಿ ಮಾಡ್ಕೊಂಡು ಹೋಗ್ತೀವಿ, ಬಸ್ ಮಾಡ್ಕೊಂಡು ಹೋಗ್ತೀವಿ, ಪ್ರೈವೇಟಾಗಿ ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಎಷ್ಟೇ ದೊಡ್ಡ ಕ್ಯೂ ಇದ್ದರೂ ಕೂಡ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಅಲ್ವಾ, ಯಾವುದೇ ದೇವಸ್ಥಾನ. ಆದರೆ ತಿರುಪತಿಗೆ ನೀವು ಹೋಗೋಕ್ಕಾಗಲ್ಲ. ನಾನು ಹೋಗ್ಬಿಟ್ಟೆ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಹಂಗಾಗದೇ ಇಲ್ಲ ಅಂತ. ಅಲ್ಲೊಂದು ಸಿಸ್ಟಮೇ ಬೇರೆ. ಟಿಕೆಟ್ ತಗೋಬೇಕು, ಬುಕ್ಕಿಂಗ್ ಮಾಡಿರಬೇಕು, ಆಮೇಲೆ ನೀವು ಲೈನಲ್ಲಿ ಹೋಗಬೇಕಾಗಿದ್ರೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದೆ ಅದಕ್ಕೆ. ಆಮೇಲೆ ತಿರುಪತಿ ತಿಮ್ಮಪ್ಪನನ್ನು 7 ಬಾಗಿಲುಗಳಿರುತ್ತೆ. 7 ಬಾಗಿಲುಗಳ ದೂರದಿಂದ ನೋಡ್ತೀವಿ, 3 ಬಾಗಿಲಿಂದ ನೋಡ್ತೀವಿ, ಹತ್ತಿರದಿಂದ ನೋಡ್ತೀವಿ, ಬ್ರೇಕ್ ದರ್ಶನ, ಮಗದೊಂದು ಬೇರೆ ಬೇರೆ ರೀತಿಯಲ್ಲಿದೆ. ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ತಿರುಪತಿ ತಿಮ್ಮಪ್ಪನ ಪ್ರಸಾದವಾಗಿರುವಂಥ ಲಡ್ಡು ಸಿಗದೇ ಇದ್ದರೆ ಹೇಗೆ ಸತ್ಯನಾರಾಯಣ ಪೂಜೆ ಆದ ನಂತರ ಸಪಾತ ಭಕ್ಷ ಕೊಡ್ತಾರಲ್ಲ, ಅದು ಸ್ವೀಕಾರ ಮಾಡದೇ ಇದ್ದರೆ ಕಂಪ್ಲೀಟ್ ಆಗೋದಿಲ್ವಂತೆ ಸತ್ಯನಾರಾಯಣ ಪೂಜೆ. ಹಾಗೆಯೇ ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ವಿಶ್ವಪ್ರಸಿದ್ಧವಾದಂತಹ ಲಡ್ಡು ತೆಗೆದುಕೊಂಡು, ಅದು ಕೂಡ ಅಲ್ಲಿ ತಿನ್ನೋದಿಲ್ಲ ಕೆಲವರೆಲ್ಲ, ಅದನ್ನು ಹಾಗೇ ಮನೆಗೆ ತಗೊಂಬಂದು ದೇವರ ಕೋಣೆಯಲ್ಲಿಟ್ಟು ಮತ್ತೆ ಪೂಜೆ ಮಾಡಿ ಆಮೇಲೆ ತಿಂತಾರೆ. ದೇವಸ್ಥಾನಕ್ಕೆ ಹೋಗಿ ಬರಲಿ, ಮತ್ತೊಂದು ಮನೆಯಲ್ಲಿ ಅದು ಇದ್ದರೆ ಕೆಲವರು ನಾನ್ ವೆಜ್ ತಿನ್ನೋರು ಕೂಡ ನಾನ್ ವೆಜ್ ಮಾಡೋದಿಲ್ಲ. ಹಾಗಂತ ಇದು ನಾನ್ ವೆಜ್ ಪ್ರಶ್ನೆ ಅಲ್ಲ ನಾನು ಹೇಳಿದ್ದು. ನಮ್ಮ ಭಾರತ ದೇಶದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಪದ್ಧತಿ ಇದೆಲ್ಲ ಬೇರೆ ಬೇರೆ. ಅದು ಭಾಳ ದೀರ್ಘ ಇದೆ, ಅದು ಆಮೇಲೆ ಮಾತಾಡೋಣ. ಈಗ ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ನೀವೆಲ್ಲರೂ ಒಮ್ಮೆ ಆದರೂ ತಿರುಪತಿಗೆ ಹೋಗಿರ್ತೀರಾ, ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವನೆ ಮಾಡಿರ್ತೀರಾ. ಆದರೆ ಅದೇ ಲಡ್ಡು ಬಗ್ಗೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಇದನ್ನು ಎಲ್ಲಿ ರಿಪೋರ್ಟ್ ತಗೊಂಡಿವಿ ಅಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಇದೆ ಅನ್ನೋದನ್ನು ಲ್ಯಾಬ್ ರಿಪೋರ್ಟ್ ಬಯಲು ಮಾಡಿದೆ ಅನ್ನುವಂಥ ವಿಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದಿಗಿಲನ್ನು ಉಂಟು ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಪ್ರಸಾದದಲ್ಲಿ ಮಾಂಸದ ಅಂಶ. ಆಂಧ್ರ ಮುಖ್ಯಮಂತ್ರಿ ಸ್ಫೋಟಕ ಆರೋಪ. ಹಿಂದೂಗಳ ನಂಬಿಕೆಗೆ ಕೊಡಲಿಪೆಟ್ಟು ಬೀಳುವಂತಹ ಆರೋಪವನ್ನ ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ. ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುಗಳನ್ನ ತಯಾರಿಸಲು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಅಂತ ఆరోపిಸಿದ್ದಾರೆ. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం, అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ದೇಗುಲ ಪಾವಿತ್ರ್ಯತೆ ಹಾಳು ಮಾಡ್ತಿರೋದೇಕೆ ನಾಯ್ಡು? ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಈ ಆಪಾದನೆಯನ್ನ ತಳ್ಳಿ ಹಾಕಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ವ್ಯಕ್ತಿಯಿಂದ ಬೇಜವಾಬ್ದಾರಿ ಹೇಳಿಕೆ ನಿರೀಕ್ಷಿಸಿರಲಿಲ್ಲ. ಅಸಲಿಗೆ ತಿರುಪತಿ ದೇವಾಲಯದ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಿರೋದೇಕೆ ಚಂದ್ರಬಾಬು ನಾಯ್ಡು ಅಂತ ರಾಜ್ಯಸಭಾ ಸದಸ್ಯ ವೈವಿ ಸುಬ್ಬಾರೆಡ್ಡಿ ತಿರುಗೇಟ್ ನೀಡಿದ್ದಾರೆ. ఎవరైతే మాట్లాడారో దీనిపై వాళ్ళు స్పందించాలి.
వాళ్ళ దగ్గర ఏమైనా ఆధారాలు ఉంటే నిరూపించాలి, లేకపోతే తప్పకుండా దీనిపై డిఫామేషన్ కేసు వేసేదానికి అన్ని విధాల ఏర్పాట్లు చేస్తాం. ఇక్కడేదో మన హైకోర్టులోనో ఇంకో హైకోర్టులోనూ కాకుండా, ఎందుకంటే స్వామివారి భక్తులు ప్రపంచవ్యాప్తంగా ఉన్నారు కాబట్టి దీన్ని అవసరమైతే సుప్రీంకోర్టులో కూడా దీనిపై కేసేసే కార్యక్రమం చేస్తామని చెప్పి ఈ ಸಂದರ್ಭంగా తెలియజేస్తున్నాం. ತಿರುಪತಿ ತಿಮ್ಮಪ್ಪನ ಒಡಲಲ್ಲೇ ಇಂತಹ ಘೋರ ಅಪಚಾರ ನಡೆದಿದ್ರೆ ಆತನೇ ತಪ್ಪಿತಸ್ಥರನ್ನ ಶಿಕ್ಷಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಡು ನುಡಿ ಕುರಿತ ನಮ್ಮ ಕಾಳಜಿ ಅಚಲ. ಸುಭದ್ರ ಕರ್ನಾಟಕ ನಿರ್ಮಾಣವೇ ನಮ್ಮ ಪಣ. ಇದು ನಾಡ ಕಟ್ಟುವ ದಿಗ್ಗಜರ ಮಹಾ ಸಂಗಮ, ಕನಸಿನ ಕರ್ನಾಟಕ. ಇವತ್ತು ಕಾಂಗ್ರೆಸ್ ಕಡೆಯಿಂದ ಮುನಿರತ್ನ ಅವರ ಬಂಧನ ಆ ಪ್ರಕರಣವನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಮಾಡಲಾಯಿತು. ಅದರ ಡಿಟೇಲ್ ರಿಪೋರ್ಟ್ ಅನ್ನ ಪಕ್ಕಾ ಪಾಲಿಟಿಕ್ಸ್ ನಲ್ಲೇ ನೀವು ಗಮನಿಸಿದ್ರಿ ಕೂಡ. ಆದ್ರೆ ಈ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರ ನಡುವೆ ಜಡೆ ಜಗಳ ನಡೆದು ಹೋಯಿತು ಅನ್ನೋ ಒಂದು ಸುದ್ದಿ ಸಿಕ್ಕಿದೆ. ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಅರೆ ಕಾಂಗ್ರೆಸ್ ಹೆಣ್ಮಕ್ಳ ಹೋರಾಟ ನೋಡ್ರಪ್ಪ. ಕ್ಯಾಮ್ರಾಗಳಿಗೆ ಪೋಸ್ ಕೊಡೋಕು ಎಷ್ಟೆಲ್ಲ ಸರ್ಕಸ್ ಮಾಡ್ತಾರಪ್ಪ. ಕೆಲವರು ಡೌನ್ ಅಂತ ಕಿರ್ಚಿದ್ರೆ ಮಹಿಳಾ ಕಾರ್ಯಕರ್ತರು ನೀಡ್ಲೇಬೇಕು ರಾಜೀನಾಮೆ ನೀಡ್ಲೇಬೇಕು ಅಂತ ಘೋಷಣೆ ಕೂಗಿದ್ರು. ಕೆಪಿಸಿಸಿ ಕಚೇರಿ ಮುಂದೆ ಮುನಿರತ್ನ ವಿರುದ್ಧದ ಈ ಪ್ರತಿಭಟನೆ ಸೀನ್ ನೋಡಿದ್ರೆ ಮಹಿಳಾ ಕಾರ್ಯಕರ್ತೆಯರದ್ದೇ ಸೌಂಡ್. ರೀ ಸುಮ್ನಿರಿ, ನಾವು ಕೂಗ್ತೀವಿ ಅಂತ ಕಾರ್ಯಕರ್ತೆ ಮುಖಂಡನಿಗೆ ಆವಾಜ್ ಹಾಕೇ ಬಿಟ್ರು. ಏ ಸುಮ್ನಿರಯ್ಯ, ನಾನ್ ಹೇಳ್ದಂಗೆ ಘೋಷಣೆ ಕೂಗ್ಬೇಕು ಅಂತ ಕೈ ಸನ್ನೆಯಲ್ಲೇ ಗುಮ್ಮಿದ್ರು. ಏಯ್ ಸುಮ್ನಿರಯ್ಯ ಸಾಕು, ನಾನು ಕೂಗ್ತೀನಿ ಅಂತ ಮಹಿಳಾ ಲೀಡರ್ ಹೇಳಿದ್ದೇ ತಡ ಕಾಂಗ್ರೆಸ್ ಮುಖಂಡ ಸೈಲೆಂಟ್ ಆದ್ರು. ತಪ್ಪಾಯ್ತು ಬಿಡಮ್ಮ, ನಾನು ಕೂಗಲ್ಲ, ನೀನೇ ಕೂಗಮ್ಮ ಅಂದು ಸೈಲೆಂಟ್ ಆಗಿ ಸೈಡ್ಗೆ ಹೋದ್ರು. ಎರಡು ಜಡೆ ಒಂದ್ ಕಡೆ ಸೇರಿದ್ರೆ ಆಗಲ್ಲ ಅನ್ನೋ ಗಾದೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರಿಗೆ ಸೂಟ್ ಆಗತ್ತೇನೋ. ಇವಳ್ಯಾಕೋ ಕ್ಯಾಮೆರಾ ಮುಂದೆ ಮಿಂಚ್ತಾವಳೆ ಅಂತ ಹೇಳಿ ಕಾರ್ಯಕರ್ತೆಯೊಬ್ಳು ತಳ್ಳೆ ಬಿಟ್ರು. ಮುನಿರತ್ನ ರಾಜೀನಾಮೆಗೆ ಒತ್ತಾಯಿಸಿ ನಡೀತಿದ್ದ ಹೋರಾಟದ ಮಧ್ಯೆ ಇಂಥದ್ದೊಂದು ಪ್ರತಿಭಟನೆ ರಾಜಕೀಯ ರಾಜ್ಯದಲ್ಲಿ ಇವತ್ತು ಸುದ್ದಿ ಮಾಡಿತು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.